Hi friends. Welcome to Shweta's Mocktail. ಇವತ್ತು ನಮ್ಮ ಜೊತೆ ನಮ್ಮ ವಿಡಿಯೋ ಪಾರ್ಟ್ನರ್ ಆಗಿದ್ದಾರೆ ಭೂಮಿಕಾ ಅವರು. ಲಾಂಗ್ ಆಗೋ ವೆರಿ ಲಾಂಗ್ ಆಗೋ ಆ ಹಾಡು ಜ್ಞಾಪಕ ಬರ್ತಾ ಇದೆ ನನಗೆ. ಸೊ ವಿಡಿಯೋ ಮಾಡಿ ತುಂಬ ದಿವಸ ಆಗ್ಬಿಡ್ತು. ಅದೇನೋ ಅಂದ್ಕೊಳ್ತೀನಿ, ನಾನು ಒಂದು ರೆಸೊಲ್ಯೂಷನ್ ತೊಗೊಂಡಾಗ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಾಗ ಆಗೋದೇ ಇಲ್ಲ, ಏನಾದರೂ ಒಂದೊಂದು ತೊಂದರೆಗಳು. ಸೊ ಅದಕ್ಕೆ ಆಫ್ಟರ್ ಎ ಲಾಂಗ್ ಟೈಮ್ ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ. ನಾನು ಭೂಮಿಕಾಗೆ ಏನೋ ಪ್ರಾಜೆಕ್ಟ್ ಮಾಡೋದಿದೆ ಅಂತ ಕಾಲೇಜ್ ಬಂಕ್ ಮಾಡಿದ್ದಾಳೆ. ಇವಳ್ದು ಈ ನಡುವೆ ಇದ್ದೇ ಆಯಿತು, ಯಾವಾಗ ನೋಡು ಬಂಕ್ ಮಾಡಿಕೊಂಡು ಏನಾದರೂ ಮಾಡ್ಕೊಳ್ಳಿ, ನಮಗೇನು ಓದೋದವರು ಮಾಡೋರವರು. ಅದಕ್ಕೆ ಇನ್ಮೇಲೆ ಬಂಕ್ ಮಾಡಿ ಮನೇಲಿ ಇರ್ತೀನಿ ಅನ್ಬಾರ್ದು ಅಂತ ಕೆಲಸ ಕೊಡ್ತಾ ಇದ್ದೀನಿ ಭೂಮಿಕಾಗೆ ಇವತ್ತು ಕುಕ್ಕಿಂಗ್ ಕಲಿಸ್ಕೊಡ್ತಾ ಇದ್ದೀನಿ. ಸೊ ಕುಕ್ಕಿಂಗ್ ವಿತ್ ಮೈ ಡಾಟರ್ ಇವತ್ತಿನ ವ್ಲಾಗ್. ಸೊ ಇವತ್ತು ಒಂದಲ್ಲ ಎರಡಲ್ಲ ಆ್ಯಸ್ ಯೂಶ್ವಲ್ ನಾನು ಕುಕ್ಕಿಂಗಲ್ಲಿ ಹೆಂಗೆ 2-3 ಐಟಮ್ ಮಾಡ್ತೀನಿ, ಹಾಗೆ 3 ಐಟಮ್ ಮಾಡ್ತಾಯಿದ್ದೀನಿ. ಹೋಗ್ಲಿ ಪಾಪ ಅಂತೇಳಿ ಕಟ್ಟಿಂಗ್ ಎಲ್ಲ ಮಾಡಿಟ್ಟಿದ್ದೀನಿ. ಹೋಗ್ಲಿ ಪಾಪ ಅಂತ ಗೊತ್ತಾಯ್ತಾ? ಫಸ್ಟ್ ಟೈಮ್ ಕುಕ್ಕಿಂಗ್ ಮಾಡ್ತಾ ಇದೆಯಾ, ಕಲ್ತ್ಕೊಂಡ್ಲಿ ಅಂತ ಗೊತ್ತಾಯ್ತಾ? ಸೊ ಭೂಮಿಕಾ ಫೇವ್ರೆಟ್ ಫಿಶ್ ಫ್ರೈ ಮತ್ತು ಫಿಶ್ ಸಾರು ಮತ್ತು ಚಿಕನ್ ಬಿರಿಯಾನಿ ಮಾಡಿಸ್ತಾ ಇದ್ದೀನಿ ಭೂಮಿಕಾ ಕೈಲಿ ಇವತ್ತು. ಸೊ ನಾನು ರೆಸಿಪಿ ಹೇಳ್ತೀಯಾ? ನಾನು ಮಾಡ್ತೀನಿ. ಹೌದು, ನಾನು ರೆಸಿಪಿ ಇಟ್ಸ್ ಅ ಚಾಲೆಂಜ್ ಫಾರ್ ಹರ್. ಇಲ್ಲ ನಾನೇನು ಮಾಡಲ್ಲ, ಆಮೇಲೆ ಇದೆಲ್ಲ ಏನು ಮಾಡಲ್ಲ ನಾನು. ಚಾಲೆಂಜ್ ಆಗುತ್ತವ ಓ ತಿನ್ನೋರು ನಾವು ಅಂತನಾ? ಯಾಕೆಂದ್ರೆ ಭೂಮಿಕಾ ಚಿಕನ್ನಲ್ಲೂ ಆ ಬ್ರೆಸ್ಟ್ ಪೀಸ್ ಬರುತ್ತೆ ಗೊತ್ತಾ, ನಮ್ಮ ಮನೇಲಿ ಅದನ್ನ ರಬ್ಬರ್ ಪೀಸ್ ಅಂತೀವಿ, ಅದು ಒಂದು ಬಿಟ್ಟು ಬೇರೆ ಏನು ತಿನ್ನಲ್ಲ ಅವಳು. ಫಿಶ್ಶು, ಮಟನ್ನು, ಪೋರ್ಕು ಏನು ತಿನ್ನಲ್ಲ. ನಾನು ಪ್ರಾನ್ ಫ್ರೈ ಮಾಡಿದಾಗ ಎಷ್ಟು ಚೆನ್ನಾಗಿತ್ತು, ಗೀ ರೋಸ್ಟ್ ಮಾಡಿದಾಗ ತಿಂದೇ ಇಲ್ಲ ಅವಳು, ಅಂತಾಳೆ. ಇಟ್ಸ್ ಓಕೆ, ಅದು ತಿನ್ನಕ್ಕೂ ಯೋಗ ಬೇಕು ನಿಜ. ಓಕೆ, ಸೊ ಇವತ್ತು ಫಸ್ಟು ಫಿಶ್ ಫ್ರೈಗೆ ಫಿಶ್ ಮ್ಯಾರಿನೇಟ್ ಮಾಡಬೇಕು, ತಿಳ್ಕೊ. ಓಕೆ ಮ್ಯಾರಿನೇಟ್ ಮಾಡಬೇಕು. ಸೊ ಅದಕ್ಕೆ ಏನೇನು ಮಾಡಬೇಕು ಅಂತ ಫಸ್ಟ್ ಹೇಳ್ತೀನಿ. ಫಸ್ಟು ಫಿಶ್ನ ಚೆನ್ನಾಗಿ ತೊಳ್ಕೊಂಬ. ಹೋಗ್ಲಿ ಬಿಡು, ತೊಳೆದಿಟ್ಟಿದ್ದೀನಿ, ನೀನು ಮುಟ್ಟಲ್ಲ ಅಂತ ಗೊತ್ತು. ಓಕೆನಾ? ಫಸ್ಟ್ ಅದಕ್ಕೆ ಮಿಕ್ಸಿಗೆ ಏನೇನು ಹಾಕ್ಕೊಳ್ತೀಯ ಅಂದರೆ ತಗೋ. ಸೊ ಫ್ರೈಗೆ ಫಸ್ಟು ಬೆಳ್ಳುಳ್ಳಿ ಹಾಕು. ಎಷ್ಟು ಬೆಳ್ಳುಳ್ಳಿ ಹಾಕು? ನಾನು ಹೇಳ್ತೀನಿ. ಒಂದು ಮೀಡಿಯಮ್ ಸೈಜ್ ಅಷ್ಟು ಹಾಕಬೇಕು. ಇನ್ನೂ ಸ್ವಲ್ಪ ಹಾಕು, ಇನ್ನು ಚೂರು ಹಾಕು. ಹಾಂ ಹಾಕು, ಕೈಗೆ ಎತ್ಕೊಂಡಿದ್ದ ಅದನ್ನೆಲ್ಲ ಇಡು, ಈರುಳ್ಳಿ ಬೇಡ. ಓಕೆನಾ? ತಗೋ ಹಾಕು. ಹಾಂ ಸಾಕು, ಕಂಜೂಸ್ತನ ಮಾಡಬೇಡ, ಹಾಕು. ನೀನೇನು ತಿನ್ನಲ್ಲ, ನಾವು ತಾನೇ ತಿನ್ನೋದು. ತಗೋ ಚಿಲ್ಲಿ ಪೌಡರ್ ಹಾಕು, 1 ಸ್ಪೂನ್ ಹಾಕು. ಇನ್ನೂ ಹಾಕು 1 ಸ್ಪೂನ್ ಅಂದೆ, ಅರ್ಧ ಸ್ಪೂನ್ ಹಾಕ್ಬಿಟ್ಟು ಆಮೇಲೆ 1/4 ಸ್ಪೂನ್ ಹಾಕ್ತಾ ಇದೆಯಾ? ಸ್ವಲ್ಪ ಖಾರ ಆಮೇಲೆ ಜಾಸ್ತಿ ಆಗುತ್ತೆ. ಇನ್ನು ಚೂರು ಹಾಕು. ಹಾಂ ಸಾಕು. ಓಕೆನಾ? ಶುಂಠಿ ಸ್ವಲ್ಪ, ಒಂದು ಇಂಚ್ ಅಷ್ಟು ಹಾಕು. ಹಾಕು, ಇನ್ನು ಹಾಕು 1 ಇಂಚ್. ಹಾಂ ಸಾಕು. 1 ಇಂಚ್ ಅಂದರೆ ಇಷ್ಟುದ್ದ ಬರುತ್ತೆ ಗೊತ್ತಾ? ಆಯ್ತು. ತಗೋ ಧನಿಯಾ ಪುಡಿ 1 ಸ್ಪೂನ್ ಹಾಕು. 1 ಫುಲ್ ಸ್ಪೂನ್? ಹೌದು. ಅದು 3/4 ಸ್ಪೂನ್ ಆಯಿತು, 1 ಸ್ಪೂನ್ ಆಗಲ್ಲ. ಓಕೆ ಆಯ್ತು. ಏನು ಹೇಳ್ಕೊಟ್ಟರು ನಿಮ್ಮ ಸ್ಕೂಲಲ್ಲಿ? ನಾನು ಅಡುಗೆ ಮಾಡೋದೆಲ್ಲ 1 ಸ್ಪೂನ್ ಎಷ್ಟು ಅಂತ ಹೇಳ್ಕೊಟ್ಟಿಲ್ವಾ? 3/4 ಸ್ಪೂನ್ ಹಾಕ್ಬಿಟ್ಟು ಅಡುಗೆ ಮಾಡೋದು ಯಾರು ಹೇಳ್ಕೊಡಲ್ಲ. ಧನಿಯಾ ಪುಡಿ ಖಾರ ಆಗಲ್ಲ, ಮೆಣಸಿನ್ಕಾಯಿ ಹಾಕಲ್ಲ. ಧನಿಯಾ ಪುಡಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಖಾರದ ಪುಡಿ, ಆಮೇಲೆ ಅಷ್ಟೇ. ಜೀರಿಗೆ ಮೆಣಸು ಯಾರು ಹಾಕೋದು? ಜೀರಿಗೆ ಮೆಣಸು. ಇನ್ನೊಂದು ಹಾಕು. 1 2 3 ಎತ್ಕೋ, ಕೈಯಲ್ಲಿ ಸ್ವಲ್ಪ ಎತ್ಕೋ. ಹಾಂ, ಎಲ್ಲಾದ್ರ ಮೇಲೂ ಹಾಕಬೇಕು. ಇಷ್ಟೊಂದು ಬದಲ ಇರ್ಲಿ ಹಾಕು. ಕೈಯಲ್ಲಿ ಹಾಕ್ತೀಯಾ? ಖಾರ ಆದ್ರೆ ಇಲ್ಲ ಪರವಾಗಿಲ್ವಾ? ಹಾಕು. ನಂಗೇನು ಕಲಿಬೇಕಮ್ಮ, ಕಲಿಬೇಕು. ಹೆಣ್ಮಕ್ಳು ಎಲ್ಲಾನು ಕಲಿಬೇಕು. ಅದು ಬ್ಲಡ್ ನೋಡಿದ್ರೆ ಇದು ತೋರಿಸ್ಕೊಡ್ತೀನಿ, ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ. ನೋಡು ಇದನ್ನ, ಇದೆಯಲ್ಲ ನೋಡು, ಹಿಂಗೆ ಫುಲ್ ಕೋಟಿಂಗ್ ಆಗಬೇಕು. ಇಲ್ಲಾಂದ್ರೆ ಅದರಲ್ಲೇನು ಮಸಾಲೆ ಇರಲ್ಲ. ಈ ರೀತಿ ಮಸಾಲೆ ಫುಲ್ ಕೋಟಿಂಗ್ ಆಗಬೇಕು. ಸೊ ಈಗ ಒಂದು ಐಟಮ್ಗೆ ಆಯಿತು ಫಿಶ್ ಫ್ರೈಗೆ. ಈಗ 2ನೇ ಐಟಮ್ಗೆ ಶುರು ಮಾಡೋಣ. ಬಿರಿಯಾನಿ ಮಾಡಿಬಿಡೋಣ. ಯಾಕಂದರೆ ಮೀನು ಸಾರು ಬಿಸಿ ಇದ್ದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಆಮೇಲೆ ಮಾಡ್ಕೊಳ್ಳೋಣ, ಆಯಿತಾ? ಈಗ ಬೆಳ್ಳುಳ್ಳಿ ಹಾಕು. ಹಾಕಿ ಸ್ವಲ್ಪ. ಓಕೆ, ಹಸಿಮೆಣಸಿನ್ಕಾಯಿ ನಾನು ಹೆಂಗೆ ಲೆಕ್ಕ ಇಟ್ಕೊಂಡಿದ್ದೀನಿ ಗೊತ್ತಾ? ನಮ್ಮನೆ ಖಾರಕ್ಕೆ ಅರ್ಧ kg
ಅರ್ಧ ಕೆ ಜಿ ಮಾಂಸಕ್ಕೆ 8 ಮೆಣಸಿನ್ಕಾಯಿ ಹಾಕ್ತೀನಿ. ಎಷ್ಟು ಹಾಕಿದೆ ಈಗ? 1 2 3 4 5 6 7 8. ಓಕೆನಾ? ಈಗ ಒಂದು ಈರುಳ್ಳಿ ಎಷ್ಟು ಹಾಕು, ಇದು ಹಾಕು. ಓಕೆನಾ? ಮತ್ತು ಬೆಳ್ಳುಳ್ಳಿ ಹಾಕಿದೆ. ಶುಂಠಿ ಎತ್ಕೊ, ಶುಂಠಿ ಹಾಕು. ತುಂಬ ಕ್ವಿಕ್ಕಾಗಿ ಆಗೋಂಥ ಬಿರಿಯಾನಿ ಇದು. ಹಾಂ ಸಾಕು. ನಾನಿಲ್ಲ ಅಂದ್ರೂ ಪಪ್ಪ ಏನಾದರೂ ಚಿಕನ್ ತಂದ್ಬಿಟ್ಟು ನಾನು ಟ್ರಿಪ್ ಹೋದಾಗ ಬಿರಿಯಾನಿ ಮಾಡ್ಕೊಡಮ್ಮ ಅಂದರೆ ನೀನು ಹಿಂಗೆ ಮಾಡ್ಕೊಡ್ಬೇಕು. ಓಕೆನಾ? ಒಂದು ಸ್ವಲ್ಪ ತೊಳೆದಿಟ್ಕೊಂಡಿದ್ದೀನಿ, ಹಾಕು. ಇದೊಂದೆಲ್ಲ ತೆಗೆದು ಹಿಂಗೆ ಹಾಕೋಣ. ಹಾಕು ಮಿಕ್ಸಿಗಲ್ವ. ಓಕೆನಾ? ಆಮೇಲೆ ಪುದೀನ. ಓಕೆ. ನೀರು ಇರು ಹಾಕಿ. ಏನೇನು ಹಾಕಿದೆ ಹೇಳು? ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ. ಚಕ್ಕೆ ಲವಂಗ ಹಾಕು. ಲವಂಗ ಹಾಕು. ಏಲಕ್ಕಿನೂ ಹಾಕು. ಒಂದು 4-5 ಏಲಕ್ಕಿ ಹಾಕು. ಸ್ಮೆಲ್ ಚೆನ್ನಾಗಿ. ಲವಂಗ ಸಾಕು? ಸಾಕು. ಏಲಕ್ಕಿ ಹಾಕಾ? ಮತ್ತೆ ಇನ್ನೇನು ಹಾಕಬೇಕು? ಅದಕ್ಕೂ ದಮ್ ಬೇಕು. ಅನ್ಸಕ್ಕೆ ನಾನು ಇಲ್ಲಿಂದ ಮ್ಯಾಚ್ ಬಾಕ್ಸ್ ಇಟ್ಕೊತೀನಿ ಅವಾಗ. ಇರು, ಅದು ನೀರಿದೆ, ನೀರು ಹೋಗಲಿ. ಆಮೇಲೆ ಎಣ್ಣೆ ಹಾಕಿ. ಈ ಬಿರಿಯಾನಿ ಹೆಂಗೆ ಗೊತ್ತಾ? 10 ಮಿನಿಟ್ಸ್ ಅಷ್ಟರಲ್ಲಿ ಆಗಿಬಿಡುತ್ತೆ. ಈಗ ಚಿಕನ್ ಹಾಕ್ತಾಯಿದ್ದೀನಿ. ಇರು ಇನ್ನೂ ತಿರುಗಬೇಡ, ಇರಲಿ. ಕೊಡು ಹೋಗಲಿ ಪಾಪ ಅಂತ ನಾನು ತಿರುಗಿ ಕೊಡ್ತೀನಿ. ಅರ್ಶಿನ ಹಾಕು. ಎಷ್ಟು ಹಾಕ್ಬೇಕು? ಹಾಕು ನೋಡ್ತೀನಿ. ಹಾಂ ಹಾಕ್ಬಿಡು, ಪೂರ್ತಿ ಹಾಕ್ಬಿಡು. ಇನ್ನೂ ಇಟ್ಕೊ. ಇನ್ನು ತೋರಿಸು. ಹಾಕು. ಅನ್ನಕ್ಕೆ ಎಲ್ಲ ಸರಿ ಇದೆ. ಈಗ ಇದನ್ನು ಮಿಕ್ಸ್ ಮಾಡೋದು. ಮೊಸರು ಏನಕ್ಕೆ ಹಾಕ್ತಾರೆ ಗೊತ್ತಾ? ನೀನು ತಿಂತೀಯಲ್ಲ ರಬ್ಬರ್ ಪೀಸು, ಅದು ಸಾಫ್ಟಾಗಿ ಆಗಲಿ ಅಂತ. ಗೊತ್ತಾಯ್ತಾ? ಮಿಕ್ಸಿ ಜಾರ್ ತೆಗೆ ಇದನ್ನು ಹಾಕೋದು. ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಅದನ್ನು. ಇಷ್ಟೇನಾ? ವೇಟ್ ಈ ರಸದಲ್ಲೇ ಇರೋದು. ನೀನು ತಿರುಳನ್ನು ಹಾಕ್ಬಿಟ್ಟು ರಸ ಇಲ್ಲಿ ಬಿಟ್ಟರೆ ಟೇಸ್ಟ್ ಇರಲ್ಲ. ಇದನ್ನು ಹಾಕಬೇಕು, ಗೊತ್ತಾಯ್ತಾ? ಓಕೆ. ಆಗಲಿ. ಅಷ್ಟೊತ್ತಿಗೆ ನಾವು ಫಿಶ್ ಸಾಂಬಾರು ಮಾಡಬೇಕಲ್ವಾ, ಅದಕ್ಕೂ ರೆಡಿ ಮಾಡ್ಕೊಂಡ್ಬಿಡೋಣ. ಹಾಗೆ ಟೈಮ್ ಆಗುತ್ತೆ, ಊಟ ಟೈಮ್ ಆಯ್ತು. ಅದು ಆಫ್ ಮಾಡಬೇಡ, ಅದಾಗಲಿ. ಮೆಂಟ್ಲು ನನ್ನ ಮಗಳನ್ನ ಪ್ರೀತಿಯಿಂದ ಕರೆಯೋದು ಮೆಂಟ್ಲು ಅಂತ. ಓಕೆ, ಎಣ್ಣೆ ಹಾಕಿದ್ದೀನಿ. ಇದಿಷ್ಟು ಹಾಕೋಣ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಅಷ್ಟು ಹಾಕ್ಬಿಡು. ಓಕೆ. ಈಗ ಶುಂಠಿ ಹಾಕು. ಓಕೆ, ಸೌಟ್ ಇದೆ ನೋಡು. ಇಲ್ಲ ಈಗ ಪುದೀನ ಹಾಕ್ತಾ ಇದ್ದೀನಿ. ಓಕೆ, ಅಷ್ಟು ರೋಸ್ಟ್ ಮಾಡಿ ಮಾಡು. ಇನ್ನು ಪುದೀನ ಎಲ್ಲ ಇದೆಯಲ್ಲ, ಅದು ಫುಲ್ ಸಾಫ್ಟ್ ಪೇಸ್ಟ್ ಥರ ಆಗಬೇಕು. ಅಲ್ಲಿ ಈರುಳ್ಳಿ ಸಿಗೋಲ್ಲ. ಇಲ್ಲ, ಏನಾಗಲ್ಲ. ಡೋಂಟ್ ವರಿ. ಸೀದೋದ್ರೆ ನಾನು ತಾನೇ ತಿನ್ನಬೇಕು. ನೀನೇನು ತಿನ್ನಲ್ವಲ್ಲ ಫಿಶ್ ಸಾರು. ಏನು ಇವಾಗ ಸೀದೋದ್ರೆ ಆಗಿದೆ. ಅದು ಆಫ್ ಮಾಡಿ, ಸ್ಟವ್ ಆಫ್ ಮಾಡು. ಅದಿರಲಿ, ಅದು ಹಾರ್ಲಿ ಪೇಸ್ಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ಇದಾಗಿದೆಲ್ಲ, ಇದಕ್ಕೆ ಧನಿಯಾ ಪುಡಿ ಎತ್ಕೊ. 1 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕು. ಹಾಕು, ನಾನು ನೋಡ್ಕೊಳ್ತೀನಿ. ಹಾಕು. ಅಲ್ಲೇ ಇದನ್ನು ಒಂದ್ಸತಿ ತಿರುಗಿ ಕೊಟ್ಬಿಟ್ಟು ಈಗೇನು ಮಾಡ್ಬೇಕಂದ್ರೆ, ಮಾಡಿರೋದಂದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ನಾನು ಯೂಶಲಿ ಈ ಥರ ಟೇಸ್ಟ್ ನೋಡಲ್ಲ, ನೀನು ಹಾಕಿರೋದಕ್ಕೆ ನೋಡಿದೆ ಅಷ್ಟೇ. ಓಕೆನಾ? ಇದು ಇವಾಗ 3 ವಿಸಿಲ್ಸ್ ಹಾಕಬೇಕು. ವಿಸಿಲ್ ಒಳಗಡೆ ಇದೆ ತರ್ತೀನಿ. ಕೊಬ್ಬರಿ ಯೂಶಲಿ ತುರಿದು ಹಾಕ್ತಾರೆ. ನಾನು ಮಿಕ್ಸಿ ಸ್ಟ್ರಾಂಗ್ ಇದೆ ನಮ್ಮ ಮನೇಲಿ, ಹಾಗಾಗಿ ಈ ಥರನೂ ಹಾಕ್ತಾರೆ. ಅಮ್ಮ ಹಾಕಲ್ಲ ಹಿಂಗೆ. ಅಮ್ಮ ಇದನ್ನು ಚಚ್ಚಿ ಏನೇನೋ ಮಾಡಿ ಹಾಕ್ತಾರೆ. ನಾನು ಹಂಗೆಲ್ಲ ಮಾಡಲ್ಲ, ಡೈರೆಕ್ಟಾಗಿ ಪೀಸಸ್ ಮಾಡಿ ಹಾಕ್ತೀನಿ. ಸೊ ಇಷ್ಟು ಸಾಕು, ಅದೆಲ್ಲ ಇಡು. ಈಗ ಮೀನು ಸಾರಿಗೆ ಕೊಬ್ಬರಿ ಹಾಕು. ಹಾಕು ನೋಡ್ತೀನಿ. ಹಾಕ್ಬಿಡು ಪುಟ್ಟಿ. ಇನ್ನೂ ಅಷ್ಟು ಹಾಕು. ಇನ್ನೂ ಅಷ್ಟು ಹಾಕು. ಓಕೆ, ಕೊಡು. ಆಯ್ತಾ? ಈಗ ಲವಂಗ
ಅದಕ್ಕೆ ನೋಡು ಅದು ಅಷ್ಟು ಬೇಡ. ಹಾಕು ಲವಂಗ. ಇದು ಏಲಕ್ಕಿ ಬೇಡ. ಕಡಲೆ ಪಪ್ಪು ಹಾಕು. ಇದು ಇನ್ನೂ ಹಾಕು, ಅಷ್ಟು ಹಾಕು, ಇನ್ನೂ ಅಷ್ಟು ಹಾಕು. ಇನ್ನು ಕಡಲೆ ಪಪ್ಪು ಏನಕ್ಕೆ ಹಾಕೋದಂದ್ರೆ ಸಾರು ಸ್ವಲ್ಪ ಮಂದ ಬರಲಿ ಅಂತ. ತೆಳ್ಳಗಿದ್ರೆ ಚೆನ್ನಾಗಿರಲ್ಲ, ಟೇಸ್ಟ್ ಸಿಗಲ್ಲ, ಅದಕ್ಕೆ ಸ್ವಲ್ಪ ಮೆಣಸು. ಹಾಂ, ಈ ಬಾಣಲಿ ಏನಕ್ಕೆ ತೊಗೊಂಡೆ ಅಂದರೆ ಇವಾಗ ಇದರಲ್ಲೇ ಫಿಶ್ ಫ್ರೈ ಮಾಡ್ಬೋದು. ಓಕೆನಾ? ಇದಿಷ್ಟು ಮಿಕ್ಸಿಗೆ ಹಾಕೋ. ಇದಾಗಿದೆ. ಈಗ ಇದ್ರ ಜೊತೆಗೆ ಹಾಕ್ಬಿಡಿ ಅಲ್ವಾ ಫಿಶ್ಗೂ ಒಗ್ಗರಣೆ. ಇಟ್ಕೊಂಡ್ಲೆ ಅದಲ್ಲ, ಅದು ಫ್ರೈಗೆ, ಇದು ಸಾರಿಗೆ. ಓಕೆ. ಆಮೇಲೆ ಮೀನು ಸಾರಿಗೆ ಇನ್ನೊಂದು ಸ್ಪೆಷಲ್ ಏನಂದರೆ ಎಣ್ಣೆ ಬಳಸಲ್ಲ ಮತ್ತು ಒಗ್ಗರಣೆ ಹಾಕಲ್ಲ. ಗೊತ್ತಾಯ್ತಾ? ನಾನು ತಿನ್ನಲ್ಲ. ನೀನು ತಿಂದಿಲ್ಲ ಅಂದರೂ ಮಾಡಿಕೊಡ್ಬೇಕಲ್ಲ. ನಾನು ಇಲ್ಲದೆ ಇರೋವಾಗ ಪಪ್ಪ ಬಂದು ನನಗೆ ಫಿಶ್ ಸಾಂಬಾರು ತಿನ್ನಬೇಕು ಅನಿಸ್ತಾ ಇದೆ, ಮಾಡು ಮಗಳೇ ಅಂದರೆ ಅವಾಗ ಏನು ಮಾಡ್ತೀಯ? ನೀನೇನು ಪೇಸ್ಟ್ ಮಾಡಿದ್ದಲ್ಲ ಅದನ್ನು ಹಾಕೋದು. ಇಲ್ಲಾಕೋ ಮೆಂಟ್. ಇಲ್ಲಿ ಹಾಕು, ಇನ್ನೂ ಹಾಕಬೇಕಾಗುತ್ತೆ. ಉಪ್ಪು ಒಂದೇ ಹತ್ರ ಹಾಕಬಾರ್ದು. ಅಷ್ಟೊಂದು ಬೇಡ. ಇಲ್ಲಿ ಹಾಕ್ಬಿಡು. ಈಗ ಸದ್ಯಕ್ಕೆ 3 ಪೀಸ್ ಮಾಡು ಸಾಕು. ಯಾಕೆ ಅಂದರೆ ನಾವಿಬ್ಬರೇ ತಿನ್ನೋರು ಇರೋದು. ಓಕೆ. ಸೊ ಈಗ ಇದು ಎಣ್ಣೆ ಕಾದಿದೆ. ಬಾಯಿಲ್ಲ ಅದೇ ಕೈಯಲ್ಲಿ ಹುಷಾರಾಗಿ ಮೇಲೆಯಿಂದ ಎಣ್ಣೆಗೆ ಹಾಕು. ಹುಷಾರು, ನೀನು ಹುಷಾರು. ಹಾಕ್ಲಾ? ಹಾಂ, ನನ್ಗೆ ಭಯ ಹಿಡಿಸ್ಬೇಡ ಅಷ್ಟೇ. ಇನ್ನೊಂದು ಪೀಸ್ ಎತ್ಕೊ. ಇನ್ನೊಂದು ಹಾಕಿಲ್ಲ? ಸೈಡಲ್ಲಿ ಹಾಕು. ಹಾಂ, ಇನ್ನೂ ಒಂದು ನಾನು ಇದೆತ್ಕೊ ಇದಾ? ಹಾಂ, ಇಲ್ಲ ಹಾಕು. ಎಸ್ ಸಾಕು. ಇವಾಗ 3 ಮಾಡಿದ್ರೆ ಅದು ಎತ್ತಿಟ್ಬಿಟ್ಟು ಕೈ ತೊಳ್ಕೊಂಬಂದ್ಬಿಡು. ಇದನ್ನು ಅದನ್ನ ಕ್ಲೋಸ್ ಮಾಡ್ಬೋದಾ? ಮಾಡ್ಬೋದು. ಇದನ್ನು ಉಲ್ಟಾ ಹಿಂಗೆ ಫಿಶ್ ಫ್ರೈ. ಗೊತ್ತಾಯ್ತಾ? ಓಹೋ ಭೂಮಿಕಾ ಮಾಡಿರೋ ಫಿಶ್ ಫ್ರೈ ತಿಂದವರೇ ಪುಣ್ಯವಂತರು ಅಲ್ಲ. ಅದೇ ಸ್ವಲ್ಪ ಹಾಕ್ಬೇಕು ಇನ್ನೊಂದು ಸೈಡು. ಈಗ ಇದು ಬಾಯ್ಲ್ ಆಗ್ತಾಯಿದೆ ಆಯಿತಾ. ಈಗ ಇದಕ್ಕೆ ಈ ಫಿಶ್ ಪೀಸಸ್ ಏನಿದೆಯಲ್ಲ ಇದನ್ನು ಹಾಕೋದು. ಇದು ತಲೆ ಹಿಂಗೆ ಚೆನ್ನಾಗಿದೆಲ್ಲ. ಹೆಂಗಿರುತ್ತೆ ಗೊತ್ತಾ ಇವಾಗ ಫಿಶ್ ಸಾರು? ಆಹಾ, ಒಂದು ಸ್ಲೈಸ್ ಈರುಳ್ಳಿ ಆಯಿತಾ, ನಿಂಬೆಹಣ್ಣು ಹಾಕ್ಕೊಂಡು ಮುದ್ದೆ ಜೊತೆ ತಿಂತಾ ಇದ್ದರೆ ಜ್ವರ ಬಂದಿರೋ ಬಾಯಿಗೀಗ. ಆ್ಯಂಡ್ ಕ್ಯಾಪ್ ಇದಕ್ಕೆ ಮುಚ್ಚೋಣ. ಸೊ ಫಿಶ್ ಬೇಗ ಬೇಯುತ್ತೆ. ಇದನ್ನು ಸರ್ವ್ ಮಾಡೋಣ. ಓಕೆನಾ? ಇರು. ಈಗ ಘಮ ಫಿಶ್ ಸಾರು ರೆಡಿ. ಬೈ ಭೂಮಿಕಾ. ಸೊ ಫಿಶ್ ಫ್ರೈ ಬೈ ಭೂಮಿಕಾ. ಓ ವಾವ್, ರೆಡಿಯಾಗಿದೆ ಸ್ಪೆಷಲ್ ಭೂಮಿಕಾ ಬಿರಿಯಾನಿ. ಇದನ್ನು ತುಪ್ಪ ತಗೊಂಬ. ಮುದ್ದೆ ಯಾವ ಶೇಪ್ ಇರುತ್ತೆ ಹೇಳು? ಬಾಲ್ ಹಾಗೆ ಮಾಡ್ಬೇಕಾಯ್ತಾ? ಹಾಕ್ಲಾ? ಫಸ್ಟ್ ಕೈ ತೇವ ಮಾಡ್ಕೊ. ಆಗುತ್ತಾ ನೋಡು. ಇದೆಲ್ಲ ತೇವ ಆಗಬೇಕು. ಹಾಂ, ಪ್ರೆಸ್ ಮಾಡು. ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಷ್ಟನ್ನು ಒಂದೇ ಬಾಲ್ ಮಾಡಬೇಕು. ಎಲ್ಲಿ ತೋರಿಸ್ತೀನಿ ನೋಡು. ಹಿಂಗೆ ಕೈ ಬಿಸಿ ಆದಾಗ ನೀರು ಹತ್ಕೋಬೇಕು. ಪ್ರೆಸ್ ಮಾಡು. ಬಿಸಿ ಆದಾಗ ಕೈ ಹತ್ಕೊ. ರೌಂಡ್ ಶೇಪ್ ಬರುತ್ತೆ. ಓಕೆನಾ? ಮತ್ತೆ ತಟ್ಟೆಗಿರೋದು. ಈಗ
ನೀನು ಮಾಡಿರೋ ಮೀನು ಸಾರಿಗೆ ಹ್ಞೂ ಮುದ್ದೆ. ಆಹಾ ಬಿಸಿ ಬಿಸಿ ಹೊಗೆ ಹೋಗ್ತಾ ಇದೆ ಎಲ್ಲಾದ್ರಲ್ಲೂ. ಸೊ ಅದು ಪಪ್ಪಾಗೆ, ಅದು ಬೇಡ ಅದು ಬೇಡ ಅದು ಬೇಡ, ಅದು ಪಪ್ಪಾಗೆ ಇಡು, ನಿಮ್ಗೆ ಪಪ್ಪಾಗೆ ಮತ್ತೆ. ಇಟ್ಬಿಡು. ನಾಳೆಯಿಂದ ಬಂಕ್ ಮಾಡ್ತೀಯಾ? ಮನೇಲಿ ಇರ್ತೀಯಾ? ಸೊ ಇದಿಷ್ಟು ಇವತ್ತಿನ ನಮ್ಮ ಕುಕ್ಕಿಂಗ್ ವ್ಲಾಗ್. ಒಂದು ನಿಮಿಷ ಟೇಸ್ಟ್ ಮಾಡಿ ಹೇಳ್ತೀನಿ ನನ್ನ ಮಗಳು ಹೆಂಗೆ ಮಾಡಿದ್ದಾಳೆ ಅಂತ. ಕಬಾಬ್ ಸರ್ವ್ ಮಾಡ್ಲಾ? ಇದ್ರ ಜೊತೆಗೆ ಒಂಚೂರು ಈರುಳ್ಳಿ, ಫಸ್ಟ್ ಈ ಅರ್ಧ ನಿಂಬೆಹಣ್ಣು ತೊಗೊಂಡು ಹಿಂಗೆ ಇಚ್ಕೊಂಬಿಡ್ಬೇಕು ಚಿಕ್ಕ 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 ಅಂತ. ಆಮೇಲೆ ಸಾರಲ್ಲಿ ಹತ್ಕೊಂಡು ಮುದ್ದೆ ಹಿಂಗೆ ಇದು ಮಾಡಿಕೊಂಡು, ಚಿಕನ್ ಸಾರು ಮೊನ್ನೆದು ಅದನ್ನು ತಿಂತಾ ಇದ್ದಾಳೆ ಮುದ್ದೆಗೆ ಬೇಕು ಅಂತ. ಓಕೆನಾ? ತಿನ್ನೋಣವಾ? ಶುರು ಮಾಡಲಾ? ಆಹಾ ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಪಪ್ಪ ನೀನು ನೋಡ್ಬಿಟ್ಟು ಬಾ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಆ್ಯಂಡ್ ಈ ವ್ಲಾಗ್ಗೆ ಮಿನಿಮಮ್ 100 ಲೈಕ್ಸ್ ಬಂದರೆ, ಓಕೆನಾ? ಜಸ್ಟ್ 100 ಲೈಕ್ಸ್ ಬಂದರೆ ನೆಕ್ಸ್ಟು ಸೇ ಎಷ್ಟು ಮಾಮ್ ಮಾಡೋಣ. ಓಕೆ ಓಕೆನಾ? ಗೊತ್ತಾಯ್ತಾ? ನೆಕ್ಸ್ಟ್ ಈ ವಿಡಿಯೋಗೆ 100 ಲೈಕ್ಸ್ ಬಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸೇ ಎಷ್ಟು ಮಾಮ್ ಚಾಲೆಂಜ್ನ ಮಾಡ್ತೀವಿ. ಓಕೆನಾ? ಸ್ಟೇ ಟ್ಯೂನ್ಡ್.